ಇವತ್ತು ನಾವು ಹೊಸ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ಚಿಗುರೆಲೆ ತಂಬುಳಿ. ಅಮ್ಮವರಿಗೆ ಸುಮಾರು ಒಂದು 100ರ ಮೇಲೆ ತಂಬುಳಿಗಳನ್ನು ಮಾಡಲಿಕ್ಕೆ ಗೊತ್ತಿದೆ. ಅವರು ಬೇರೆ ಬೇರೆ ಈ ಗಿಡಮೂಲಿಕೆಗಳಿಂದ ತಂಬುಳಿಯನ್ನು ಮಾಡ್ತಾರೆ. ತಂಬುಳಿ ಅಂತ ಹೇಳುವಂಥದ್ದು ನಾವು ಅನ್ನದ ಜೊತೆ ಸೇರಿಸಿ ಊಟ ಮಾಡಲಿಕ್ಕಿರುವಂಥದ್ದು. ನೋಡಿ, ನಾವು ಚಟ್ನಿ ಹೇಗೆ ಮಾಡ್ತೇವೆ ಅದೇ ರೀತಿ ತಂಬುಳಿ ಅಂತ ಹೇಳುವಂಥದ್ದು ಇನ್ನೊಂದು ವಿಭಾಗ. ಅದು ಈ ತಂಬುಳಿಯ ಬಗ್ಗೆ ಅಮ್ಮ ನಮಗೆ ಪರಿಚಯ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಒಂದು ಹೊಸ ಹೆಸರು ಅಮ್ಮನೇ ಹೇಳಿದರು, ಚಿಗುರೆಲೆ ತಂಬುಳಿ ಅಂತೇಳಿ. ಹಾಗೆ ಒಂದು ವಿಶೇಷ ಶೀರ್ಷಿಕೆ ಸಂಚಿಕೆಯನ್ನು ತಮ್ಮ ಮುಂದೆ ತರ್ತಾ ಇದ್ದೇವೆ. ನೋಡಿ, ಇವತ್ತಿನ ದಿವಸ ಒಂದು ತಂಬುಳಿಯ ಬಗ್ಗೆ ಅವರು ಹೇಳಿಕೊಡ್ಲಿಕ್ಕಿದ್ದಾರೆ. ಅಮ್ಮ, ಇವತ್ತಿನ ದಿವಸ ತಾವು ಹೇಳಿಕೊಡುವ ತಂಬುಳಿಯ ಬಗ್ಗೆ ಪರಿಚಯಿಸಬೇಕು ವೀಕ್ಷಕರಿಗೆ ಅಂತ ಹೇಳಿಕೊಳ್ತೇನೆ. ಇವತ್ತು ನೆಲನೆಕ್ಕರೆ ಅಂತ ಹೇಳುವಂಥದ್ದು. ಇದು ಹಳ್ಳಿಯಲ್ಲೆಲ್ಲ ಎಲ್ಲ ಕಡೆ ಸಿಗ್ತದೆ, ತೋಟದಲ್ಲಿ ಆಗಲಿ ಗುಡ್ಡೆಯಲ್ಲಾಗಲಿ ಎಲ್ಲ ಕಡೆ ಸಿಗ್ತದೆ. ಇದು ನೆಲನೆಕ್ಕರೆ ಅಂತ. ಇದರಲ್ಲಿ 2 ಜಾತಿ ಉಂಟು, ಒಂದು ದೊಡ್ಡದು ಒಂದು ಸಣ್ಣದು. ದೊಡ್ಡದು ಇನ್ನೊಂದ್ಸಲ ಪರಿಚಯ ಮಾಡಿಸುವ. ಇವತ್ತು ಸಣ್ಣ ನೆಕ್ಕರೆ ಇದು. ಅಂದ್ರೆ ಇದು ನಮ್ಮ ಆಡು ಭಾಷೆಯಲ್ಲಿ ನೆಲನೆಕ್ಕರೆ. ಹೌದು, ನೆಲನೆಕ್ಕರೆ ಅಂತ ಹೇಳುದು. ಅಂದ್ರೆ ನೆಲದಲ್ಲಿ ಹರ್ಕೊಂಡು ಹೋಗುವಂಥದ್ದು, ಅದು ಗಿಡ ಆಗುದಿಲ್ಲ. ಹಾಗೆ ವೀಕ್ಷಕ, ಇದನ್ನು ನಮ್ಮ ಆಡು ಭಾಷೆಯಲ್ಲಿ ನೆಲನೆಕ್ಕರೆ ಅಂತ ಹೇಳ್ತೇವೆ. ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನು ನಾವು ಇದರಲ್ಲಿ ಡಿಸ್ಪ್ಲೇಯಲ್ಲಿ ನೀಡ್ತೇವೆ. ಅದರ ವೈಜ್ಞಾನಿಕ ಹೆಸರೇನು ಮತ್ತೆ ಅದರ ಮುಂದಿನ ಹೆಸರುಗಳನ್ನು ನಾವು ಇದರಲ್ಲಿ ನೀಡ್ತಾ ಇದ್ದೇವೆ. ಇದು ಹೀಗೆ ಬರ್ತದೆ ನೋಡಿ, ನೆಲನೆಕ್ಕರೆ ನೋಡಿ, ಈ ತರ ಸ್ವಲ್ಪ ದೊರಗೆ ಎಲ್ಲ ಇರ್ತದೆ. ಇಂಥದ್ದೇ ಬೇರೆ ಜಾತಿ ಸಹ ಉಂಟು. ಇದರಲ್ಲಿ 2 ಜಾತಿ ಉಂಟು. ಒಂದು ಬಿಳಿ, ಈ ತರ ಬಿಳಿ ಇರ್ತದೆ, ಇನ್ನೊಂದು ಕೆಂಪು ದಂಟು ಬಂದು. ಇದು 2 ಸಹ ಯೂಸ್ ಮಾಡ್ಲಿಕ್ಕೆ. ಗಿಡ ಸಣ್ಣ ಇದು ನೋಡಿ, ಈ ತರ ಕಾಣ್ತಾ ಇದೆ. ಇದರಲ್ಲಿ ಬಿಳಿ ದಂಡು ಬರ್ತದೆ, ಮತ್ತೆ ಒಂದು ಪಿಂಕ್ ಕಲರ್ ದಂಡು ಬರ್ತದೆ. ಅದು ಅದರಲ್ಲಿ ಕೆಂಪು ಕಲರ್, ಇದರಲ್ಲಿ ಎಲೆಯಲ್ಲಿ ಸಹ ಸ್ವಲ್ಪ ಕೆಂಪು ಬರ್ತದೆ, ನೇರಳೆ ಪರ್ಪಲ್ ಕಲರ್ ಅಲ್ಲಿ. ಸರಿಯಾಗಿ ಬಿಳಿ ಅಂದ್ರೆ ಬಿಳಿಯೇ ಸ್ವಲ್ಪ. ಹೂ ಬಿಡ್ತದೆ. ಹೌದು, ಹೂ ಎಲ್ಲ ಬರ್ತದೆ ಅದರಲ್ಲಿ ಸಣ್ಣಗೆ. ತಗೊಳ್ಳಿ, ಹೀಗೆ ಸಣ್ಣ ಇದು ಸಣ್ಣ ಹೂ ಬರ್ತದೆ. ರೀತಿಯಾದಂತಹ ಹೂ ಕಾಣಬಹುದು ನೀವು. ಇದನ್ನ ತಂಬುಳಿಗೆ ಉಪಯೋಗ ಹೌದು, ತಿನ್ಲಿಕ್ಕೆ ಆಹಾರವಾಗಿ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ನಾವು ಏನೆಲ್ಲ ಉಪಯೋಗ ಸೇರಿಸಬೇಕು ತಂಬುಳಿ ಮಾಡುವಾಗ? ಯಾವ್ದನ್ನ ಸೇರಿಸಬೇಕು? ಮೊದಲಿಗೆ ಮೆಣಸು ಹಾಕ್ಲಿಕ್ಕೆಲ್ಲ ಕಾಳು ಮೆಣಸು ಹಾಕೋದು. ಇದು ಆರೋಗ್ಯಕ್ಕೆ ಒಳ್ಳೇದು, ಮಕ್ಕಳಿಗೆ ಒಳ್ಳೇದು. ಇದು ನೆಲನೆಕ್ಕರೆಯ ಕೊಡಿ. ಚಿಗುರು ಅಂತ ಹೇಳಿ. ಹೌದು, ಚಿಗುರು. ಅದರ ತುದಿ, ಎಳತ್ತು ತುದಿ. ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ತುಪ್ಪ ಬೇಕು, ಸ್ವಲ್ಪ ಒಂದು ಅರ್ಧ ಕಡಿ ತೆಂಗಿನಕಾಯಿ ಹಾಕ್ಬೇಕು ನಾವು. ಚಿಗುರು, ನೆಲನೆಕ್ಕರೆಯ ಚಿಗುರು ಮತ್ತೆ ಕಾಳು ಮೆಣಸು, ಜೀರಿಗೆ, ತುಪ್ಪ ಹಾಗೂ ತೆಂಗಿನಕಾಯಿ. ಈ ಮಿಶ್ರಣದಿಂದ ಇನ್ನು ಮುಂದೆ ಹೇಗೆ ಮಾಡೋಕಮ್ಮ ನಮಗೆ ತಿಳಿಸಿ. ಇದನ್ನು ತುಪ್ಪ ಹಾಕಿ ಹುರಿಬೇಕು. ತುಪ್ಪದಲ್ಲಿ ಈಗ ತಂಬುಳಿ ಮಾಡುವಾಗ ಇದು ಬಾಡಬೇಕು, ಇಲ್ಲದ್ರೆ ಹಸಿ ಪರಿಮಳ ಬರ್ತದೆ. ಅದು ತುಪ್ಪದಲ್ಲಿ ಹುರಿಯುದು. ಬೇಯಿಸಬಹುದು ಜೀರಿಗೆ ಹಾಕಿ, ಆದ್ರೆ ತುಪ್ಪದಲ್ಲಿ ಹುರಿದ್ರೆ ಲಾಯ್ಕ್ ಆಗ್ತದೆ. ಅದು ಕಲರ್ ಚೇಂಜ್ ಆಗ್ತದೆ. ಹೌದು, ಹಾಗೆ ಅದು ಸ್ವಲ್ಪ ಬಾಡಿದ ಮೇಲೆ. ಆಮೇಲೆ ಕಾಳುಮೆಣಸು, ಕಾಳುಮೆಣಸು ಎಷ್ಟು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅವರಿಗೆ ಅಷ್ಟು. ಇನ್ನು ತೆಂಗಿನಕಾಯಿ ಅದಾಗ್ತದೆ ಒಟ್ಟಿಗೆ. ತೆಂಗಿನಕಾಯಿ, ಇನ್ನು ಇದಕ್ಕೆ ಇನ್ನು ಹುಳಿ ಹಾಕಬೇಕು. ಹುಳಿ ನೀವು ಆವತ್ತಾವತ್ತೀಗ ಯೂಸ್ ಮಾಡೋದಾದ್ರೆ ಮಜ್ಜಿಗೆ ಹಾಕ್ಬೋದು ತಂಬುಳಿ. ಇಲ್ಲಾಂದ್ರೆ ಅದು ಚಟ್ನಿ ಅಂತ. ಹುಳಿ ಹಾಕಿದ ಕೂಡಲೇ, ಹುಣಸೆ ಹುಳಿ ಹಾಕಿದ್ರೆ ಅದು ಚಟ್ನಿಗೆ ಸೇರ್ತದೆ. ತಂಬುಳಿ ಅಂತ ಆಗ್ಬೇಕಾದ್ರೆ ಮಜ್ಜಿಗೆ ಹಾಕಿ ಮಾಡುವಂಥದ್ದು. ಮೊಸರು ಹಾಕುವುದು, ಎಂಥದ್ದಾಗ್ಬೋದು. ಹುಳಿಯ ಬದಲಿಗೆ, ಹುಣಸೆ ಹುಳಿ ಬದಲಿಗೆ ಅದನ್ನು ಹಾಕೋದು. ಇಲ್ಲ, ಅದು ಕಡಿಯುವಾಗ ನಾವು ಹಾಕಿದ್ರೆ ಉಪ್ಪು ಹಾಕೊಂಡು ಹೌದು, ಉಪ್ಪು ಹಾಕೊಂಡು ಚೆನ್ನಾಗಿ ಕಡಿದ್ರೆ ಆಯ್ತು. ಸ್ವಲ್ಪ ಚಪ್ಪೆ ಆದ್ಮೇಲೆ ಈಗ ಉಪ್ಪು ಹಾಕಿ ಚೆನ್ನ ಒಂದು ತುಪ್ಪಕ್ಕೆ ಒಗ್ಗರಣೆ ಹಾಕಿದ್ರೆ ತಂಬುಳಿ ರೆಡಿ. 4 ಚಮಚ ತುಪ್ಪ ಹಾಕೋದು, ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ. ಈಗ ಇದು ತಂಬುಳಿಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ. ಮೆಣಸು, ಕಾಯಿ ಮೆಣಸು ಉಪಯೋಗಿಸಬಾರ್ದು ಅಂತಿಲ್ಲ, ಆದರೆ ಆರೋಗ್ಯದ ದೃಷ್ಟಿಯಿಂದ ಕಾಯಿ ಮೆಣಸು, ಹಸಿಮೆಣಸು ಸ್ವಲ್ಪ ಸುಮ್ಮನೆ ಗಾಂಧಾರಿ ಮೆಣಸು ಮಾಡಬಹುದು. ಇಲ್ಲ ಜೀರಿಗೆ ಮೆಣಸು ಅಥವಾ ಕಾಳು ಮೆಣಸು ಹೇಳು. ಅದೇ ಹಸಿ ಮೆಣಸು ಬೇಡ ಅಂತ.
ಉದ್ದ ಹಾ ಗ್ಯಾಸ್ಟ್ರಿಗೆ ಕಾರಣ ಆಗ್ತದೆ. ಮಾಡುದಿಲ್ಲ ಅಲ್ಲ, ಇಲ್ಲ ಮಾಡ್ಬೋದು, ಮಾಡ್ತಾರೆ ಎಷ್ಟೋ ಜನ ಮಾಡ್ತಾರೆ. ಈಗ ಕಾಳುಮೆಣಸಿನ ಬದಲು ಹಸಿಮೆಣಸು ಮಾಡ್ಬೋದು. ಆದ್ರೆ ಹಸಿಮೆಣಸು ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ತದೆ. ಹೌದು, ಅದೇ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಒಂದು ಗಾಂಧಾರಿ ಮೆಣಸು ಇಲ್ಲಾಂದ್ರೆ ಕಾಳುಮೆಣಸು ಅಂತ ಹೇಳುವಂಥದ್ದು. ಗ್ಯಾಸ್ಟ್ರಿಕ್ ಆಗುದಿಲ್ಲ. ಹಾ, ಇದಾಗುದಿಲ್ಲ. ಅಂದ್ರೆ ಕಾಳುಮೆಣಸಲ್ಲ ಕಾಳುಮೆಣಸಲ್ಲಿ ಸಹ ಆರೋಗ್ಯದ ದೃಷ್ಟಿಯಲ್ಲಿ ಅದರ ಖಾರ ನಮಗೇನು ಹೊಟ್ಟೆಗೆ ಇದಾಗುದಿಲ್ಲ. ಗಾಂಧಾರಿ ಮೆಣಸಿದ್ದು ಸಹ ಉಷ್ಣ ಆಗುದಿಲ್ಲ. ಹಸಿ ಮೆಣಸಾದ್ರೆ ನಮಗೆ ಹೊಟ್ಟೆ ಉರಿ ಎಲ್ಲ ಬರ್ಲಿಕ್ಕೆ ಶುರುವಾಗ್ತದೆ ಈ ಖಾರ ಮೆಣಸೆಲ್ಲ ಸಿಕ್ಕಿದ್ರೆ. ಈಗ ತಂಬುಳಿ ರೆಡಿ ಆಗಿದೆ. ತಂಬುಳಿಗೆ ಅಮ್ಮವರು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟದ್ದು. ಸಾಸಿವೆ ಮತ್ತೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟದ್ದು. ಒಗ್ಗರಣೆ ಮಾಡಿದ್ದಾರೆ. ಹೌದು, ಈಗ ಒಗ್ಗರಣೆ ಮಾಡಿದ್ರೆ ರುಚಿಯಾದ ತಂಬುಳಿ. ಇದು ಮೊಸರನ್ನ ಮಿಕ್ಸ್ಚರ್ ಮಾಡಿದ್ರು. ನೆಲನೆಕ್ಕರ ತಂಬುಳಿ ರೆಡಿ ಆಗಿದೆ ಊಟಕ್ಕೆ. ರುಚಿಯಾದಂತ ಈ ತಂಬುಳಿ ಒಗ್ಗರಣೆಗೆ ಬೇಕಾದ್ರೆ 2 ಕರಿಬೇವು ಹಾಕಬಹುದು, ಹಾಕಬಾರ್ದು ಅಂತಿಲ್ಲ. ಇದಕ್ಕೆ ಲಾಸ್ಟ್ ಮಿಶ್ರಣ ಆಗಿ ಆದ್ಮೇಲೆ ಅದಕ್ಕೆ ಒಂಚೂರು ಉಪ್ಪು ಹಾಕ್ಬೇಕು ರುಚಿಗೆ. ಹೌದು, ತಂಬುಳಿ ಅಂತ ಹೇಳುದು. ತಂಬುಳಿ ಅಂತ ಹೇಳೋ ಶಬ್ದಕ್ಕೆ ಮೊಸರು ಹಾಕಿದ್ರೆ ತಂಬುಳಿ ಆಯ್ತು, ಹುಳಿ ಹಾಕಿದ್ರೆ ಚಟ್ನಿ ಆಗ್ತದೆ. ನನಗೆ ಫಸ್ಟ್ ಗೊತ್ತಾಯ್ತು. ನೋಡಿ ವೀಕ್ಷಕರೇ, ಅದು ಮಜ್ಜಿಗೆ ಅಥವಾ ಮೊಸರು ಹಾಕಿದ್ರೆ ಅದು ತಂಬುಳಿ ಆಯ್ತು, ಹುಳಿ ಅಥವಾ ಹುಳಿ ಹಾಕಿದರೆ ಅದು ಚಟ್ನಿ ಆಯಿತು. ನೆನಪಿಟ್ಟುಕೊಡಿ. ಇದರಿಂದ ಈಗ ಆರೋಗ್ಯಕ್ಕೆ ನಮಗೇನು ಲಾಭ? ಇದರಿಂದ ಏನು? ಇದು ಮೇಯ್ನ್ ಆಗಿ ಈಗ ಅಜೀರ್ಣದ ವ್ಯವಸ್ಥೆಗೆ ಮಕ್ಕಳಿಗೆ ಇದನ್ನೇ ಊಟ ಮಾಡಿಸೋದು, ಈ ತಂಬುಳಿ ಮಾಡಿ ಊಟ ಮಾಡಿಸೋದು. ಸಣ್ಣ ಮಕ್ಕಳಿಗೆಲ್ಲ ಅಜೀರ್ಣ ಆಗ್ತದೆ, ಹೊಟ್ಟೆ ಸರಿ ಇಲ್ಲ ಅಂತಾದ್ರೆ ಇದ್ರ ತಂಬುಳಿ ಮಾಡಿ ಊಟ ಮಾಡಿ ಪ್ರಾಯದ ಮಕ್ಕಳಿಗೆ ಎಲ್ರಿಗೂ ಕೊಡಬಹುದು. ಇದು ಸಣ್ಣ ಮಕ್ಕಳಿಗೆ, 1 ವರ್ಷದ ಮಕ್ಕಳಿಗೆ. ಅದೇ ಕಾಳು ಮೆಣಸು ನೀವು ಗಾಂಧಾರಿ ಮೆಣಸು ಹಾಕಿದ್ರೆ ಸಣ್ಣ ಮಕ್ಕಳಿಗೂ ಕೊಡ್ಲಿಕ್ಕೆ ಆಗ್ತದೆ. ಒಂದು ಊಟ ಮಾಡುವ ಮಕ್ಕಳಿಗೆ ಯಾರಿಗೂ ಕೊಡ್ಬೋದು ಅದನ್ನು. ಈಗ 6 ತಿಂಗಳ ನಂತರ ನಾವು ಗಂಜಿ ಊಟ ಕೊಡುವಾಗ ಚೂರು ಖಾರ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಆಯ್ತು, ಅವು ಮಕ್ಕಳಿಗೆ ಆಗುವ ಹಾಗೆ. ಸಣ್ಣ ಮಕ್ಕಳಿಂದಲೇ ಕೊಡ್ಬೋದು ನೆಲನೆಕ್ಕರೆ. ಹೌದು, ಇಲ್ಲಾಂದ್ರೆ ನಮ್ದ್ರಲ್ಲಿ ಇತ್ತು ನಾವೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಈಗ ತುಂಬಾ ಚಿಗುರೆಲೆಗಳನ್ನು ತಂದು ಅದಕ್ಕೆ ಕಾಳು ಮೆಣಸು ಓಮ ಎಲ್ಲ ಹಾಕಿ ಚಟ್ನಿ ಪಲ್ಯ ತರ ಮಾಡಿ ಅದನ್ನ ಮಕ್ಕಳಿಗೆ ಕೊಡುವಂಥದ್ದು, ಕನೇರು ಮದ್ದು ಅಂತೇಳಿ ಕೊಡುವಂಥದ್ದು ಇತ್ತು. ಆವಾಗ ಈ ಚಿಗುರುನ್ಸ ಎಲ್ಲ ಅದಕ್ಕೆ ಹಾಕ್ತದೆ ಅಂತ. ನೆಲನೆಕ್ಕರೆಯ ಈ ಒಂದು ವಿಶೇಷವಾದಂಥ ತಂಬುಳಿಯ ಬಗ್ಗೆ ಅಮ್ಮವರು ನಮಗೆ ಪರಿಚಯಿಸಿದ್ದಾರೆ. ಇದು ಆರೋಗ್ಯಕ್ಕೂ ಲಾಭ ಉಂಟು, ಚಿಕ್ಕ ಮಕ್ಕಳಿಗೂ ಇದನ್ನು ಕೊಡಬಹುದು. ಹೊಟ್ಟೆ ಸರಿಯಾಗಲಿಕ್ಕೆ ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಸಣ್ಣ ಮಕ್ಕಳಿಗೂ ಕೊಡ್ಬೋದು ಅಂತ ಹೇಳೋದು ಮಾತನ್ನು ಹೇಳಿದವರು. ಹಾಗೆ ಯಾವುದೇ ವಿಚಾರವನ್ನಾದರೂ ಸಹ ತಿಳ್ಕೊಂಡು ಮಾಡಿ. ನಿಮಗೆ ಅದರ ಬಗ್ಗೆ, ಆ ಗಿಡದ ಬಗ್ಗೆ, ಚಿಗುರಿನ ಬಗ್ಗೆ. ಹೌದು, ಅದೊಂದು ಅವರು ಸರಿ ಗೊತ್ತಿದ್ದವರಲ್ಲಿ ಹಿರಿಯರಲ್ಲಿ ಯಾರಾದರೂ ಕೇಳ್ಕೊಳ್ಳೋದು. ಅಂದ್ರೆ ಅಂಥ ಜಾತಿದ 2-3 ಎಲ್ಲ ಬೇರೆ ಉಂಟು, ನೋಡಿಕೊಳ್ಳಿ, ಇದನ್ನು ತಿಳ್ಕೊಳ್ಳಿ. ಅಮ್ಮನವರ ಹತ್ರ ಸಹ ಫೋನ್ ಮಾಡಿ ತಿಳ್ಕೊಂಡು ಈ ಚಿಗುರೆಲೆ ಚಟ್ನಿಯನ್ನು ಮಾಡ್ಬೋದು, ಅದರಲ್ಲಿ ಊಟ ಮಾಡ್ಬೋದು. ಇದೊಂದು ವಿಶೇಷವಾದಂಥ ಸಂಚಿಕೆಯನ್ನು ನಮಗೆಲ್ಲ ಪರಿಚಯಿಸಿದ್ದಕ್ಕೆ ಅಮ್ಮವರಿಗೆ ಧನ್ಯವಾದವನ್ನು ಹೇಳುತ್ತಾ ಮುಂದಿನ ಇನ್ನೊಂದು ವಿಚಾರದ ಬಗ್ಗೆ ಇನ್ನು ಮುಂದೆ ಬರಲಿದ್ದೇವೆ. ನಮಸ್ಕಾರ ವೀಕ್ಷಕರೇ.